ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಫೈನಲ್ಗೆ ದಿನಾಂಕ ನಿಗದಿ ಆಗ್ತಾ ಇದ್ದಂತೆ ಇದೀಗ ಬಿಗ್ ಬಾಸ್ ಮನೆಯಿಂದ ಸ್ಪಂದನ ಸೋಮಣ್ಣ ಎನ್ನುವಂತ ಮುದ್ದು ಮೊಗದ ಚೆಲುವು ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗೆ ಬಂದವರು ಸ್ಪಂದನ ಸೋಮಣ್ಣ ಅವರು. ಇದರ ಜೊತೆಗೆ ಇದೀಗ ಗಿಲ್ಲಿ ಅವರು ಅಶ್ವಿನಿ ಅವರಿಗೆ ಮುಖಕ್ಕೆ ಹೊಡೆದಾಗಿ ಮಾತನಾಡಿದ ನಂತರ ಅವರು ಕೊಟ್ಟಂತ ರೀಸನ್ ಇದೆಯಲ್ಲ, ಅದು ಈಗ ಎಲ್ಲ ಕಡೆ ದೊಡ್ಡ ಸದ್ದನ್ನ ಮಾಡ್ತಾ ಇದೆ. ಬಿಗ್ ಬಾಸ್ ನವರು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು ಅಥವಾ ಒಂದು ಅವಕಾಶ ಕೊಟ್ಟಿದ್ರು. ನಿಮ್ಗೆ ಒಂದು ಗೊಂಬೆಯನ್ನು ಕೊಡ್ತೆ, ಆ ಗೊಂಬೆಗೆ ಯಾವ ಅಭ್ಯರ್ಥಿಯ ಮುಖವನ್ನು ಅಂಟಿಸಿಕೊಂಡು ನಿಮ್ಗೆ ಏನು ಕಾರಣ ಕೊಟ್ಟು ಅವ್ರಿಗೆ ಪಂಚ್ ಮಾಡ್ಬೇಕೆನ್ನುವಂತ ಒಂದು ಅವಕಾಶ ಕೊಟ್ಟಾಗ ಪ್ರತಿಯೊಬ್ಬರು ಕೂಡ ಅವರ ವಿರೋಧಿಯ ಫೋಟೋವನ್ನ ಒಂದು ಗೊಂಬೆಗೆ ಒಂದು ವಸ್ತುವಿಗೆ ಅಂಟಿಸಿ ಅದ್ರ ಮೇಲೆ ಪಂಚ್ ಮಾಡ್ತಾರೆ. ಅದ್ರಲ್ಲಿ ಮುಖ್ಯವಾಗಿ ಮೊದಲ ಬಾರಿಗೆ ಪಂಚ್ ಮಾಡಿದಂತ ಗಿಲ್ಲಿ ಅವರು ಅಷ್ಟು ರೋಷಾವೇಶವಾಗಿರಲಿಲ್ಲ. ಆದ್ರೆ ಕೊಟ್ಟಂತ ಒಂದು ಮಾತಿದೆಯಲ್ಲ, ಪಂಚ್ ಮಾಡಿದ ನಂತರ ಕೊಟ್ಟಂತ ಮಾತು ಅಥವಾ ಕೊಟ್ಟಂತ ಹೇಳಿಕೆ ಇದೀಗ ಬಹು ಚರ್ಚೆಗೆ ಒಳಗಾಗ್ತಿದೆ. ಅದೇನಂದ್ರೆ ಗಿಲ್ಲಿ ಅವರು ಮೊದಲು ಒಂದು ಮಾತನ್ನು ಹೇಳ್ತಾರೆ, ಒಂದು ಪಂಚ್ ಮಾಡ್ತಾರೆ. ಅದ ನಂತರ ಮೊದಲು ಮಾತು ಹೇಳ್ತಾರೆ, ಯಾವತ್ತೂ ಅಶ್ವಿನಿ ಮೇಡಮ್ ಅವರು ಹೇಳ್ತಾ ಇದ್ರು ಗಿಲ್ಲಿ ನನ್ನ ಜೊತೆ ಜಗಳಕ್ಕೆ ಬರ್ತಾನೆ, ಗಿಲ್ಲಿ ನನ್ನನ್ನ ಕಾಲ್ಕೆರು ಜಗಳಕ್ಕೆ ಬರ್ತಾನೆ, ಯಾಕಂದ್ರೆ ನನ್ನ ಜೊತೆ ಅವನಿಗೆ ಫೂಟೇಜ್ ಬೇಕಿತ್ತು ಎನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಹೌದು, ನನಗೆ ನಿಮ್ಮಿಂದ ಫೂಟೇಜ್ ಬೇಕಿತ್ತು, ಅದೇ ಕಾರಣಕ್ಕಾಗಿ ನಾನು ನಿಮ್ಮ ಜೊತೆ ಮಾತನಾಡ್ತಿದ್ದೆ, ಅದು ನಿಮ್ಮ ತಪ್ಪು ಕಲ್ಪನೆ ಎನ್ನುವಂತ ಕಾರಣಕ್ಕೆ ಈ ಒಂದು ಪಂಚನ ಮಾಡ್ತಾರೆ ಗಿಲ್ಲಿ. ಎರಡನೇ ಪಂಚ್ ಮಾಡ್ತಾರೆ, ನಾನು ಗಿಲ್ಲಿ ಮೇಡಮ್ ಹೇಳ್ತಾ ಇದ್ರು ನಾನು ಫೈನಲ್ಗೆ ಹೋಗಿ ಬಂದವನು, ನಾನು ಫೈನಲ್ಗೆ ಹೋಗೋದ್ರ ಜೊತೆಗೆ ಮತ್ತೊಬ್ಬರನ್ನು ಫೈನಲ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದವನೆನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದೇನೆನ್ನುವಂತ ಮಾತನ್ನ ಪದೇ ಪದೇ ನನ್ನ ವಿರುದ್ಧ ಹೇಳ್ತಾ ಇದ್ರು. ಆದ್ರೆ ಅದು ತಪ್ಪು, ನಾನು ಶ್ರಮ ಪಟ್ಟು ಫೈನಲ್ಗೆ ಹೋಗ್ತೇನೆ, ಬೇರೆ ಯಾರಾದ್ರೂ ಯೋಗ್ಯತೆ ಇದ್ರೆ ಫೈನಲ್ಗೆ ಬನ್ನಿ, ಹಾಗಾಗಿ ಈ ಎರಡನೇ ಪಂಚು ಈ ವಾಕ್ಯಕ್ಕಾಗಿ ಎನ್ನುವಂತ ಹೇಳಿಕೆಯನ್ನು ಕೊಟ್ಟು ಎರಡನೇ ಪಂಚನ್ನ ಮಾಡ್ತಾರೆ. ಮೂರನಾಗಿ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಅಶ್ವಿನಿ ಗೌಡ ಅವರು ಮುಟ್ಟಿ ನೋಡ್ಕೊಳ್ಬೇಕು ಅಂತ ಒಂದು ಪಂಚ್ ಡೈಲಾಗ್ಗಳ ಮುಖಾಂತರ ಮೂರನೇ ಪಂಚನ ಮಾಡ್ತಾರೆ. ಬೇರೆಯವ್ರು ಹಾಗೆ ಸಿಕ್ಕಾಪಟ್ಟೆ ಎಗ್ರಾಡಿ ಕೂಗಾಡಿ ಉಸಿರನ್ನ ಏರ್ಕೊಂಡು ಕುಣಿದಾಡಿ ಹಾಗೆಲ್ಲ ಮಾಡಿಲ್ಲ. ಆದ್ರೆ ಸ್ಪಷ್ಟವಾಗಿ ಮೂರನೇ ಕಾಮೆಂಟ್ ಅನ್ನು ಹೇಳ್ತಾರೆ, ಮೂರನೇ ಪಂಚ್ ಮಾಡುವಾಗ ಹೇಳ್ತಾರೆ, ಅಶ್ವಿನಿ ಮೇಡಮ್ ಅವರು ಕಳೆದ ಒಂದು ಸ್ವಲ್ಪ ದಿನಗಳ ಹಿಂದೆ ಹೇಳಿದ್ರು ಗಿಲ್ಲಿ ನಿನ್ನ ಟೈಮ್ ಈಗ ಸ್ಟಾರ್ಟ್ ಆಗಿದೆ ಎನ್ನುವಂತ ಮಾತನ್ನು ಹೇಳಿದ್ರು. ಮೇಡಮ್ ಇಲ್ಲಿ ಕೇಳಿಸ್ಕೊಳ್ಳಿ, ನನ್ನ ಟೈಮ್ ಯಾವಾಗೋ ಸ್ಟಾರ್ಟ್ ಆಗ್ಬಿಟ್ಟಿದೆ, ಆದ್ರೆ ನಿಮ್ಮ ಟೈಮ್ ಇನ್ನೂ ತನಕ ಸ್ಟಾರ್ಟೇ ಆಗಿಲ್ಲ, ನಿಮ್ಮ ಟೈಮ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಎನ್ನುವಂತ ವ್ಯಂಗ್ಯವಾದ ಮಾತನ್ನು ಹೇಳಿ ಅಶ್ವಿನಿ ಅವರ ಮುಖಕ್ಕೆ ಪಂಚ್ ಕೊಟ್ಟಿದ್ದಾರೆ. ಇದು ಈಗ ದೊಡ್ಡ ಹಾಸ್ಯಾಸ್ಪದವಾಗಿ ದೊಡ್ಡ ಚರ್ಚೆಯಾಗಿ ಅದು ದೊಡ್ಡ ಮುಖಭಂಗವಾಗಿ ಅಶ್ವಿನಿಗೆ ಕಾಡುವಂತ ಎಲ್ಲಾ ಸಾಧ್ಯತೆ ಕೂಡಿದೆ. ಬೇರೆ ಬೇರೆ ಕಂಟೆಸ್ಟೆಂಟ್ಗಳು, ಅದರಲ್ಲಿ ಬಹುಮುಖ್ಯವಾಗಿ 4-5 ಕಂಟೆಸ್ಟ್ಗಳು, ಅದರಲ್ಲೂ ರಾಶಿಕಾ ಆಗಿರ್ಬೋದು, ಬೇರೆ ಬೇರೆ ಕಾವ್ಯ ಆಗಿರ್ಬೋದು, ಹೀಗೆ ಬೇರೆ ಬೇರೆ ವ್ಯಕ್ತಿಗಳು ಕೂಡ ಅಶ್ವಿನಿ ಅವರ ಮುಖಕ್ಕೆ ಪಂಚ್ ಮಾಡಿ ಬೇರೆ ಬೇರೆ ತರದ ಒಂದು ಮಾತನ್ನು ಹೇಳಿದಾದ್ರೆ ನಿಯತ್ತಾಗಿ ಕರೆಕ್ಟ್ ಆಗಿ ಎಲ್ಲರೂ ಒಪ್ಪುವಂತ ಮಾತು ಹೇಳಿದ್ದು ಅಂದ್ರೆ ಅದು ಗಿಲ್ಲಿ ಅಂತ ತಿಳಿದು ಗಿಲ್ಲಿ ಅವರು ಮೊಟ್ಟ ಮೊದಲ ಸ್ಟೇಟ್ಮೆಂಟ್ ಏನಂದ್ರೆ, ಅಶ್ವಿನಿ ಮೇಡಮ್ ಅವರು ಹೇಳ್ತಾ ಇದ್ರು ನಾನು ಅವ್ರ ಜೊತೆ ಜಗಳ ಮಾಡ್ತೇನಂತೆ, ನಾನು ಅವ್ರ ಜೊತೆ ಕಾಲ್ಕೆರೆ ಜಗಳಕ್ಕೆ ಹೋಗ್ತೇನಂತೆ, ಯಾಕಂದ್ರೆ ಅವ್ರ ಜೊತೆ ಮಾತಾಡಿದ್ರೆ, ಅವ್ರ ಜೊತೆ ಅಂದ್ರೆ ಅಶ್ವಿನಿ ಮೇಡಮ್ ಜೊತೆ ಮಾತಾಡಿದ್ರೆ ಅದು ಗಿಲ್ಲಿಗೆ ಫುಟೇಜ್ ಕನ್ವರ್ಟ್ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ತಾನು ಪದೇ ಪದೇ ಮಾತಾಡ್ತಾ ಇದ್ದಾರಂತೆ ಅವ್ರು ಹೇಳ್ತಾರೆ ಮತ್ತು ಆಪಾದನೆ ಮಾಡ್ತಾರೆ. ಹೌದು, ನಾನು ಆಡ್ಲಿಕ್ಕೆ ಬಂದೇನೆ, ನನಗೆ ಫುಟೇಜ್ ಬೇಕು, ಹಾಗಾಗಿ ಅದು ತಪ್ಪು ಕಲ್ಪನೆಯಾಗಿದೆ ಅನ್ನುವಂತ ಕಾರಣಕ್ಕಾಗಿ ಮೊದಲ ಪಂಚನ ಮಾಡ್ತಾರೆ. ಎರಡನೇದಾಗಿ ನಾನು ಫೈನಲ್ಗೆ ಹೋಗ್ಲಿಕ್ಕೆ ಬಂದವನು, ನಾನು ನನ್ನ ಆಟ ಜೊತೆ ಮಿಕ್ಕಿದವ್ರನ್ನು ಕೂಡ ಫೈನಲ್ ಕರ್ಕೊಂಡು ಹೋಗ್ತೇನೆ ಅನ್ನುವಂತ ತಪ್ಪು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಆ ತಪ್ಪು ಹೇಳಿಕೆ ಫಲವಾಗಿ ಎರಡನೇ ಪಂಚನ ಮಾಡ್ತಾರೆ. ಮೂರನೇದಾಗಿ ಕೆಲ ದಿನಗಳ ಹಿಂದೆ ಇಲ್ಲಿ ನಿನ್ನ ಟೈಮ್ ಸ್ಟಾರ್ಟ್ ಆಯ್ತು, ಇಲ್ಲಿಂದ ನಿನ್ನ ಟೈಮ್ ಸ್ಟಾರ್ಟ್ ಆಯ್ತು ಎನ್ನುವುದನ್ನು ಹೇಳಿದರೆ, ಮೇಡಮ್ ಅವರೇ ನನ್ನ ಟೈಮ್ ಯಾವಾಗೋ ಸ್ಟಾರ್ಟ್ ಆಗಿದೆ, ಆದ್ರೆ ನಿಮ್ಮ ಟೈಮ್ ಇಲ್ಲಿ ತನಕ ಸ್ಟಾರ್ಟ್ ಆಗಿಲ್ಲ ಎನ್ನುವಂತ ಮಾತನ್ನ ಹೇಳಿ ಮೂರನೇ ಪಂಚನ ಮಾಡ್ತಾರೆ. ಇದು ಈಗ ಅತ್ಯಂತ ಸ್ಪಷ್ಟವಾಗಿದೆ ಮತ್ತು ಗಿಲ್ಲಿ ಫೈನಲ್ಗೆ ಹೋಗ್ತಾನೆ, ಫೈನಲ್ ಅನ್ನ ಗೆಲ್ತಾನೆ ಅನ್ನೋದಕ್ಕೆ ಇಂಥ ಒಂದು ಉದಾಹರಣೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಅಶ್ವಿನಿ ಅವರು ರಾಶಿಕಾ ಅವ್ರಿಗೆ ಹೊಡಿತಾರೆ, ರಾಶಿಕಾ ಅವರಿಗೆ ಸ್ವಲ್ಪ ಕೆಟ್ಟ ಮಾತನ್ನು ಕೂಡ ಹೇಳ್ತಾರೆ. ರಾಶಿಕಾ, ನೀನು ಮಿಸ್ ಯೂನಿವರ್ಸ್ ಅನ್ನುವಂತ ಭಾವನೆ ಇಟ್ಕೊಂಡಿದ್ಯಾ, ನೀನು ತರ ಬೇರೆ ಬೇರೆ ಟ್ರ್ಯಾಕ್ ಅನ್ನು ಓಪನ್ ಮಾಡ್ಕೊಳ್ತೀಯ, ನಿನಗೆ ಬೇಕಾದಾಗ ನನ್ನ ಹೆಲ್ಪಿಗೆ ಬರ್ತೀಯಾ, ಬೇಡ ಅಂದಾಗ ಅವ್ರ ಸಪೋರ್ಟಿಗೆ ಹೋಗಿ ನನ್ನ ವಿರುದ್ಧ ಬೀಳ್ತೀಯಾ, ನಿನಗೆ ಬೇಕಾದಾಗ ರಘು ಅವರ ತೊಡೆಬೇಕಾಗತ್ತೆ, ನಿನಗೆ ಬೇಕಾದಾಗ ರಘು ಅವರ ಹೆಗಲ್ಬೇಕಾಗತ್ತೆ ಅನ್ನುವಂತ ಮಾತನ್ನು ಹೇಳಿ ಒಂದು ಸ್ವಲ್ಪವಾದ ಒಂದು ಖಾರವಾದ ಮಾತನ್ನು ಹೇಳಿ ಸ್ವಲ್ಪ ಮುಜುಗರಕ್ಕೆ ತಮಗೆ ತಾವೇ ಅಡಿ ಮಾಡಿಕೊಂಡ್ರು. ನೀವು ಎಷ್ಟೇ ರಾಶಿಯಾಗಿ ಹೇಳಿದ್ರು ಕೂಡ ಅದರ ಒಂದು ನೇರವಾದಂತ ಹೊಣೆ, ನೇರವಾದಂತ ರಿಫ್ಲೆಕ್ಷನ್ ಅದು ಅಶ್ವಿನಿ ಗೌಡರಿಗೆ ಆಗತ್ತೆ ಅನ್ನುವಂತ ಕಿಂಚಿತ್ತು ಕೂಡ ಅವರಿಗೆ ಅನ್ಸಲಿಲ್ಲ ಅನ್ನೋ ಕೂಡ ಇದೀಗ ದೊಡ್ಡ ಚರ್ಚೆ ಆಗ್ತಾ ಇರುವಂತ ವಿಷಯ. ಮೂರನೇದಾಗಿ ರಘು ಅವರು ಧ್ರುವಂತ್ ಅವರಿಗೆ ಕೊಟ್ಟಂತ ಒಂದು ಹೇಳಿಕೆ ಆಗಿರ್ಬೋದು, ಜೊತೆಗೆ ಧ್ರುವಂತ್ ಅವರು
ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿ ರಘು ಅವರಿಗೆ ಕೊಟ್ಟಂತ ಸ್ಟೇಟ್ಮೆಂಟ್ ಆಗಿರ್ಬೋದು, ಈ ಒಬ್ಬ ಫಿಟ್ನೆಸ್ ಫಿಟ್ ಅಂತೆ, ಫಿಟ್ನೆಸ್ ಹಾಗಂತ ಹೀಗಂತೆ, ಇಲ್ಲಿ ಬಂದ್ಕೊಂಡು ಆಯಿಲ್ ಹಾಕೊಂಡು ಅಡುಗೆ ಮಾಡ್ತಾನೆ ಅನ್ನುವಂತ ಒಂದು ಹೇಳಿಕೆ, ಜೊತೆಗೆ ಅವರಿಗೆ ಬಂದಂತ ಕೋಪ. ಅದಾದ ನಂತರ ರಕ್ಷಿತಾ ಶೆಟ್ಟಿ ಅವರು ಧ್ರುವಂತ್ ಅವರಿಗೆ ತನ್ನ ಮೇಲೆ ಅಸಹ್ಯ, ತನ್ನ ಈ ಹೆಣ್ಣು ಮಕ್ಕಳ ಮೇಲೆ ಅವಮಾನ ಮಾಡುವಂತ ಕೆಲಸಕ್ಕಾಗಿ ಅವರಿಗೆ ತಾನು ಹೊಡಿತೇನೆ, ಹಾಗೆ ಎಲ್ಲವೂ ಸತ್ಯವಾಗಿತ್ತು, ಎಲ್ಲವೂ ಕೂಡ ಚೆನ್ನಾಗಿತ್ತು. ಆದರೆ ಕೊನೆಯಲ್ಲಿ ಸ್ಪಂದನ ಎನ್ನುವಂತ ಮುಖದ ಚಿಲುವೆ ಬಿಗ್ ಬಾಸ್ ಮೇನಿಂದ ಎಲಿಮಿನೇಟ್ ಆದ್ರು. ಆದ್ರೆ ಇಲ್ಲಿ ಇವೆಲ್ಲವನ್ನು ಗಮನಿಸ್ತಾ ಇದ್ರೆ ಒಂದು ಪಂಚ್ ಕೊಟ್ಟಿದ್ದು, ಅದು ಸ್ಪಷ್ಟವಾಗಿ ಪಂಚ್ ಕೊಟ್ಟದ್ದು, ಯಾವುದೇ ಎಗರಾಡದೆ, ಯಾವುದೇ ಕಿರ್ಚಾಡದೆ, ತಾನು ಹೇಳಬೇಕಾದನ್ನ ಸರಿಯಾಗಿ ಹೇಳಿ ಪಂಚ್ ಮಾಡಿದ್ದು ಅಂದ್ರೆ ಅದು ಗಿಲ್ಲಿ ಅಂತ ಹೇಳ್ಬೋದು. ಗಿಲ್ಲಿ ಅವರು ಕೊಟ್ಟಂತ 3 ಪಾಯಿಂಟ್ ಇದೆಲ್ಲ, ಅದು 3 ಸಲ ಮುಟ್ಕೊಂಡು ನೋಡ್ಬೇಕು ಅಂತ ಒಂದು ಪಂಚ್ ಡೈಲಾಗ್ ಅನ್ನು ಹೇಳಿದ್ರು. ಇದರ ಮೊದಲನೇ ಹಂತವಾಗಿ ಕೂಡ ಅನೇಕ ರಕ್ಷಿತಾ ಶೆಟ್ಟಿ ಆಗಿರ್ಬೋದು ಅಥವಾ ಕಾವ್ಯ ಅವ್ರನ್ನ ಕಾಲು ಎಳೆದಾಗ, ಗಿಲ್ಲಿ ಅವ್ರು ಇಷ್ಟ ಅಂತ ಹೇಳಿದಾಗ ಗಿಲ್ಲಿ ಅವರ ಮುಖದಲ್ಲಿ ಯಾವುದೇ ಚೇಂಜಸ್ ಅನ್ನ ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಗಿಲ್ಲಿಗೆ ಗೊತ್ತಿದೆ, ನಾನು ಆಡ್ಲಿಕ್ಕೆ ಬಂದಿದ್ದೇನೆ, ನನಗೆ ಆಡ್ಲಿಕ್ಕೆ ಯಾರೆಲ್ಲ ಸಪೋರ್ಟ್ ಬೇಕು ಅದನ್ನ ಮಾತ್ರ ನಾನು ತಗೊಳ್ತೇನೆ, ಮೈ ಏಮ್ ಇಸ್ ಟು ವಿನ್ ದ ಬಿಗ್ ಬಾಸ್ ಟ್ರಾಫಿ ಅನ್ನುವಂತ ರೀತಿಯಲ್ಲಿ ಮುಖಭಾವಿತ್ತು. ರಕ್ಷಿತಾ ಶೆಟ್ಟಿ ಅವ್ರು ಇಷ್ಟ ಅಂದ್ರು ಓಕೆ, ಇಷ್ಟ ಇಲ್ಲ ಅಂದಿದ್ರು ಓಕೆ, ಕಾವ್ಯ ಅವ್ರು ಇಷ್ಟ ಅಂದ್ರು ಓಕೆ, ಇಷ್ಟ ಅಲ್ಲಿಂದಿದ್ರು ಓಕೆ. ನನ್ನ ಏಮ್ ಅಂದ್ರೆ ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿಯನ್ನ ಗೆದ್ಕೊಂಡು ಹೋಗ್ಬೇಕು ಎನ್ನುವಂತ ಒಂದೇ ಒಂದು ಏಮ್ ಇತ್ತು, ಥೀಮ್ ಇತ್ತು, ಮತ್ತೊಂದು ಗೋಲ್ ಇತ್ತು. ಹಾಗಾಗಿ ಅವ್ರಿಗೆ ಏನ್ ಬೇಕು ಅಷ್ಟನ್ನು ಮಾತ್ರ ಮಾಡಿದ್ದಾರೆ. ಅಶ್ವಿನಿ ಗೌಡರ ಮೇಲೆ ಪಂಚ್ ಮಾಡುವವರು ಕೂಡ, ಅಶ್ವಿನಿ ಗೌಡರ ಮೇಲೆ ಹೇಳಿಕೆ ಕೊಡುವವರು ಕೂಡ ಅದು ಟ್ರ್ಯಾಕ್ ಬಿಟ್ಟು ಹೋಗಿರ್ಲಿಲ್ಲ. ಪಂಚ್ ಮಾಡುವವರು ಕೂಡ ಅದೇನೋ ಮೈ ಮೇಲೆ ದೆವ್ವ ಬಂದಂಗ್ ಮಾಡಿರಲಿಲ್ಲ. ಎಷ್ಟು ಮಾಕು ಅಷ್ಟನ್ನ ಮಾಡಿ ಸಿಂಪ್ಲಿಸಿಟಿಯಾಗಿ ಕೊಟ್ಟಂತ ಈ 3 ಏಟು 3 ರಾತ್ರಿ ಕೂಡ ನೆನಪಾಗತ್ತೆ. 3 ಸಲ ಮುಟ್ಟು ನೋಡಿಕೊಳ್ಳುವ ಹಾಗೆ ಪಂಚನ ಕೊಟ್ಟಿದ್ದಾರೆ. ಇನ್ ಮುಂದೆ ಬಿಗ್ ಬಾಸ್ ನಲ್ಲಿ 8 ಜನ ಇರ್ತಾರೆ. ಮುಂದಿನ ವಾರ 2 ಹೋದ್ರೆ 6 ಜನ ಉಳ್ಕೊಳ್ತಾರೆ. ಫೈನಲ್ ವಾರಕ್ಕೆ 6 ಜನ ಯಾರು ಉಳ್ಕೊಳ್ತಾರೆ ಅನ್ನೋದು ಕೂಡ ಈಗ ಒಂದು ಕುತೂಹಲಕ್ಕೆ ಕಾರಣವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.